ಸ್ವಾಮಿ ವಿವೇಕಾನಂದರ ಕೃತಿಶ್ರೇಣಿ 3. ಹಿಂದೂ ಧರ್ಮ ವಿಶ್ವಧರ್ಮ. ಯದ್ಯದ್ವಿಭೂತಿಮತ್ ಸತ್ವಂ ಶ್ರೀಮದೂರ್ಜಿತಮೇವವ ತತ್ತದೇವವಾಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಎಲ್ಲಿ ಅದ್ಭುತ ಆಧ್ಯಾತ್ಮಿಕ ಶಕ್ತಿ ಪ್ರಕಾಶಿಸುತ್ತಿದೆಯೋ ಅಲ್ಲೆಲ್ಲ ನಾನಿರುವೆನು ಎಂದು ಭಾವಿಸು. ಅದು ನನ್ನಿಂದ ಪ್ರಕಾಶಿಸುತ್ತಿದೆ ಎಂದು ತಿಳಿ. ಆದ ಕಾರಣವೇ ಹಿಂದೂಗಳಿಗೆ ಪ್ರಪಂಚದ ಎಲ್ಲ ಅವತಾರಗಳನ್ನು ಪೂಜಿಸುವುದಕ್ಕೆ ಸ್ವಾತಂತ್ರ್ಯವಿದೆ. ಹಿಂದೂಗಳು ಯಾವ ದೇಶಕ್ಕೆ ಸೇರಿದ ಸಾಧುವನ್ನಾದರೂ ಋಷಿಯನ್ನಾದರೂ ಪೂಜಿಸಬಹುದು. ಅನೇಕ ವೇಳೆ ನಾವು ಕ್ರೈಸ್ತರ ಚರ್ಚಿಗೆ ಹೋಗುತ್ತೇವೆ, ಮಹಮ್ಮದೀಯರ ಮಸೀದಿಗೆ ಹೋಗುತ್ತೇವೆ. ಇದು ಒಳ್ಳೆಯದು. ನಾವು ಏತಕ್ಕೆ ಹೀಗೆ ಮಾಡಬಾರದು? ನಮ್ಮದು ವಿಶ್ವಧರ್ಮ. ಇದು ಎಲ್ಲವನ್ನೂ ಅಳವಡಿಸಿಕೊಳ್ಳುವಷ್ಟು ವಿಶಾಲವಾಗಿದೆ. ಇದುವರೆಗೆ ಪ್ರಪಂಚದಲ್ಲಿರುವ ಧಾರ್ಮಿಕ ಆದರ್ಶಗಳನ್ನೆಲ್ಲ ಅದರಲ್ಲಿ ಸೇರಿಸಬಹುದು. ಭವಿಷ್ಯದಲ್ಲಿ ಬರುವ ವಿಭಿನ್ನ ಧರ್ಮಗಳಿಗಾಗಿ ಹೀಗೆಯೇ ಸಮಾಧಾನದಿಂದ ಕಾಯುವೆವು. ಅವುಗಳನ್ನು ಹೀಗೆಯೇ ಸ್ವಾಗತಿಸುವೆವು. ವೇದಾಂತವು ತನ್ನ ವಿಶಾಲ ಬಾಹುಗಳಿಂದ ಅವುಗಳನ್ನೆಲ್ಲ ಆಲಂಗಿಸುವುದು. ಮಹಾಪುರುಷರ ಭಗವತಾವತಾರಗಳ ವಿಷಯವಾಗಿ ಇದು ನಮ್ಮ ಭಾವನೆ. ಇವರಿಗಿಂತ ಕಡಿಮೆ ದರ್ಜೆಯ ಮಹಾಪುರುಷರೂ ಇರುವರು. ವೇದದಲ್ಲಿ ಋಷಿ ಎಂಬ ಪದವನ್ನು ಪದೇ ಪದೇ ಬಳಸುವರು. ಈಗ ಅದು ಸಾಮಾನ್ಯ ಪದವಾಗಿದೆ. ಋಷಿ ಎಂದರೆ ಮಹಾಪ್ರಮಾಣ ಪುರುಷ ಎಂದು ಅರ್ಥ. ಈ ಭಾವನೆಯನ್ನು ನಾವು ತಿಳಿದುಕೊಳ್ಳಬೇಕು. ಋಷಿ ಎಂದರೆ ಮಂತ್ರದ್ರಷ್ಟ. ಧರ್ಮಕ್ಕೆ ಪ್ರಮಾಣ ಯಾವುದು? ಪುರಾತನ ಕಾಲದಲ್ಲಿ ಈ ಪ್ರಶ್ನೆಯನ್ನು ಹಾಕಿದರು. ಇಂದ್ರಿಯಗಳ ಜಗತ್ತಿನಲ್ಲಿ ಅದಕ್ಕೆ ಪ್ರಮಾಣ ದೊರಕುವುದಿಲ್ಲ. ಅದಕ್ಕಾಗಿಯೇ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ವಾಕ್ಕುಗಳು ಮನಸ್ಸಿಗೆ ಸಹಿತವಾಗುವುದಕ್ಕೆ ಯಾವುದನ್ನು ಗ್ರಹಿಸದೆ ಹಿಂದಿರುಗುವವೋ ನ ತತ್ರ ಚಕ್ಷುರ್ಗಚ್ಚತಿ ನ ವಾಗ್ಗಚ್ಚತಿ ನೋ ಮನಃ. ಅದನ್ನು ಕಣ್ಣು ನೋಡಲಾರದು, ಮಾತು ಗ್ರಹಿಸಲಾರದು, ಮನಸ್ಸು ಗ್ರಹಿಸಲಾರದು ಎಂದು ಹೇಳಿರುವುದು. ಇದನ್ನೇ ಯುಗಾಂತರಗಳಿಂದಲೂ ಬೋಧಿಸಿರುವರು. ಆತ್ಮನ ಅಸ್ತಿತ್ವ, ಈಶ್ವರ ಅಸ್ತಿತ್ವ, ಅನಂತ ಜೀವನ, ಮನುಷ್ಯನ ಚರಮ ಲಕ್ಷ್ಯ ಮುಂತಾದವನ್ನು ಬಾಹ್ಯ ಪ್ರಕೃತಿ ಬಗೆಹರಿಸಲಾರದು. ನಮ್ಮ ಮನಸ್ಸು ಅನವರತ ಬದಲಾಗುತ್ತಿರುತ್ತದೆ. ಅದು ಯಾವಾಗಲೂ ಚಲಿಸುತ್ತಿದೆ. ಅದಕ್ಕೆ ಮಿತಿ ಇದೆ. ಅದು ಚೂರು ಚೂರಾಗಿ ಹೊಡೆದು ಹೋಗಿದೆ. ಪ್ರಕೃತಿಯ ಅನಂತವಾದ, ಅಪರಿವರ್ತನಶೀಲವಾದ, ಅಖಂಡವಾದ, ಅವಿಭಾಜ್ಯ ಸನಾತನ ತತ್ವವನ್ನು ಹೇಗೆ ವಿವರಿಸಬಲ್ಲದು? ಇದು ಅದಕ್ಕೆ ಎಂದಿಗೂ ಸಾಧ್ಯವಿಲ್ಲ. ಮಾನವನು ಚೈತನ್ಯಹೀನ ಜಡ ಪದಾರ್ಥದಿಂದ ಈ ಪ್ರಶ್ನೆಗೆ ಉತ್ತರವನ್ನು ಪಡೆಯಲು ಯತ್ನಿಸಿದಾಗಲೆಲ್ಲ ಪರಿಣಾಮ ಅಷ್ಟು ಭಯಂಕರವಾಗಿದೆ ಎಂಬುದನ್ನು ಚರಿತ್ರೆ ತೋರುವುದು. ವೇದವು ಸಾರುವ ಸಂದೇಶವೆಲ್ಲ ಹೇಗೆ ಬಂದಿತು? ಅದು ಋಷಿಗಳಿಂದ ಬಂದಿತು. ಈ ಜ್ಞಾನ ಇಂದ್ರಿಯಗಳಲ್ಲಿ ಇಲ್ಲ. ಇಂದ್ರಿಯವೇ ಮನುಷ್ಯನ ಸರ್ವಸ್ವವೇ? ಮನುಷ್ಯನಲ್ಲಿ ಇಂದ್ರಿಯಗಳೇ ಪರಮ ಪ್ರಮಾಣವೆಂದು ಹೇಳುವುದಕ್ಕೆ ಯಾರಿಗೆ ಧೈರ್ಯವಿದೆ? ನಮ್ಮ ಜೀವನದಲ್ಲಿ ಮತ್ತು ಪ್ರತಿಯೊಬ್ಬರ ಜೀವನದಲ್ಲಿಯೂ ಒಂದೊಂದು ಸಮಯ ಬರುವುದು. ನಾವು ಪ್ರೀತಿಸಿದ ಒಬ್ಬರು ಮೃತ್ಯುವಿಗೆ ಬಲಿಯಾದಾಗಲೋ, ನಾವು ಯಾವುದಾದರೂ ದುರಂತಕ್ಕೆ ಸಿಕ್ಕಿದಾಗಲೋ, ನಮಗೆ ಅನಂತ ಆನಂದ ಪ್ರಾಪ್ತವಾದಾಗಲೋ, ಅಥವಾ ಇನ್ನೂ ಅನೇಕ ಸನ್ನಿವೇಶಗಳಲ್ಲಿ ಮನಸ್ಸು ನಿಶ್ಚಲವಾಗುವುದು. ಆ ಸಮಯದಲ್ಲಿ ಅದು ತನ್ನ ನೈಜ ಸ್ವಭಾವವನ್ನು ಅರಿಯುವುದು. ಮಾತು ಮತ್ತು ಮನಸ್ಸಿಗೆ ನಿಲುಕದ ಬ್ರಹ್ಮಾನುಭವ ನಮಗೆ ವೇದ್ಯವಾಗುವುದು. ಇದು ಸಾಧಾರಣ ಜೀವನದಲ್ಲಿ ಆಗುವುದು. ಈ ಅವಸ್ಥೆಯನ್ನು ಅಭ್ಯಾಸದ ಮೂಲಕ ಗಾಢವೂ ಸ್ಥಿರವೂ ಪರಿಪೂರ್ಣವೂ ಆಗುವಂತೆ ಮಾಡಬೇಕು. ಸಹಸ್ರಾರು ವರ್ಷಗಳ ಹಿಂದೆ ಜನರು ಆತ್ಮವು ಇಂದ್ರಿಯದಿಂದ ಬದ್ಧವಾಗಿಲ್ಲ, ಪ್ರಜ್ಞೆಯಿಂದಲೂ ಬದ್ಧವಾಗಿಲ್ಲ ಎಂದು ಕಂಡುಕೊಂಡರು. ಅನಂತವಾಗಿರುವ ಸರಪಳಿಯಲ್ಲಿ ಈ ಪ್ರಜ್ಞೆ ಎಂಬುದು ಒಂದು ಕೊಂಡಿ ಎಂಬುದನ್ನು ನಾವು ಅರಿಯಬೇಕು. ಅಸ್ತಿತ್ವವೇ ಪ್ರಜ್ಞೆಯಲ್ಲ. ಪ್ರಜ್ಞೆಯು ಅಸ್ತಿತ್ವದ ಒಂದು ಅಂಶ. ಧೀರರು ಸತ್ಯವನ್ನು ಪ್ರಜ್ಞೆಯ ಆಚೆ ಹುಡುಕುವರು. ಪ್ರಜ್ಞೆಯ ಇಂದ್ರಿಯದಿಂದ ಬದ್ಧವಾಗಿದೆ. ಆಧ್ಯಾತ್ಮಿಕ ಸತ್ಯವನ್ನು ಪಡೆಯಬೇಕಾದರೆ ವ್ಯಕ್ತಿಯು ಅದನ್ನು ಮೀರಿ ಹೋಗಬೇಕು. ಈಗಲೂ ಕೂಡ ಇಂದ್ರಿಯವನ್ನು ಮೀರಿ ಹೋಗಬಲ್ಲ ವ್ಯಕ್ತಿಗಳು ಇರುವರು. ಇವರನ್ನೇ ಋಷಿಗಳೆನ್ನುವರು. ಆಧ್ಯಾತ್ಮಿಕ ಸತ್ಯವನ್ನು ಅವರು ಪ್ರತ್ಯಕ್ಷ ಕಂಡವರು. ನನ್ನ ಮುಂದೆ ಇರುವ ಮೇಜಿನ ಪ್ರತ್ಯಕ್ಷ ಎಷ್ಟರ ಮಟ್ಟಿಗೆ ಪ್ರಮಾಣವಾಗುವವೋ ಹಾಗೆಯೇ ವೇದಕ್ಕೂ ಪ್ರತ್ಯಕ್ಷವೇ ಪ್ರಮಾಣ. ನಾನು ಮೇಜನ್ನು ಇಂದ್ರಿಯಗಳ ಮೂಲಕ ನೋಡುತ್ತೇನೆ. ಹಾಗೆಯೇ ಆಧ್ಯಾತ್ಮ ಸತ್ಯವನ್ನು ಜೀವಿಯ ಪ್ರಜ್ಞಾತೀತ ಅವಸ್ಥೆಯಲ್ಲಿ ಗ್ರಹಿಸುವೆವು. ಈ ಋಷಿತ್ವವು ಕಾಲ, ದೇಶ, ಲಿಂಗಗಳಾಗಲಿ ಯಾವುದೇ ಜನಾಂಗಕ್ಕಾಗಲಿ ಸೀಮಿತವಾಗಿಲ್ಲ. ಈ ಋಷಿತ್ವ ಎಂಬುದು ಋಷಿ ಸಂತಾನರು, ಆರ್ಯರು, ಅನಾರ್ಯರು, ಮ್ಲೇಚ್ಛರು ಇವರೆಲ್ಲರಿಗೂ ಸಮಾನವಾದ ಸಂಪತ್ತು ಎಂದು ವಾತ್ಸ್ಯಾಯನರು ನಿರ್ಭಯವಾಗಿ ಸಾರಿದ್ದಾರೆ. ಇದೇ ವೇದಗಳ ಋಷಿತ್ವ. ಈ ಭಾರತೀಯ ಧರ್ಮದ ಆದರ್ಶವನ್ನು ನಾವು ಯಾವಾಗಲೂ ಸ್ಮರಿಸಬೇಕು. ಅನ್ಯ ದೇಶೀಯರು ಕೂಡ ಇದನ್ನು ಕಲಿಯಲಿ, ಸ್ಮರಿಸಲಿ. ಇದರಿಂದ ವಿವಿಧ ಧರ್ಮಗಳ ವಾದ ವಿವಾದ ಕಡಿಮೆಯಾಗುವುದು. ಧರ್ಮವು ಶಾಸ್ತ್ರದಲ್ಲಿ ಇಲ್ಲ, ಸಿದ್ಧಾಂತದಲ್ಲಿ ಇಲ್ಲ, ಮೂಢನಂಬಿಕೆಯಲ್ಲಿ ಇಲ್ಲ,
ಮಾತಿನಲ್ಲಿ ಇಲ್ಲ, ತರ್ಕದಲ್ಲಿಯೂ ಇಲ್ಲ. ಆತ್ಮನಂತೆ ಇರುವುದು, ಅದರಂತೆ ಆಗುವುದೇ ಧರ್ಮ. ನನ್ನ ಸ್ನೇಹಿತರೆ, ನಿಮ್ಮಲ್ಲಿ ಪ್ರತಿಯೊಬ್ಬರೂ ಋಷಿಗಳಾಗಿ ಆಧ್ಯಾತ್ಮಿಕ ಸತ್ಯಗಳನ್ನು ಪ್ರತ್ಯಕ್ಷ ಮಾಡಿಕೊಳ್ಳುವವರೆಗೆ ನಿಮ್ಮ ಪಾಲಿಗೆ ಧಾರ್ಮಿಕ ಜೀವನವು ಇನ್ನೂ ಆರಂಭವಾಗಿಲ್ಲ ಎಂದೇ ಅರ್ಥ. ಪ್ರಜ್ಞಾತೀತ ಸ್ಥಿತಿಯು ನಿಮಗೆ ಲಭ್ಯವಾಗುವವರೆಗೆ ಧರ್ಮವು ಬರಿಯ ಮಾತು, ಬರಿಯ ಸಿದ್ಧತೆ ಮಾತ್ರ. ನೀವು ಎರಡನೆಯ ಮೂರನೆಯ ವ್ಯಕ್ತಿಗಳಿಂದ ಕೇಳಿದ ವಿದ್ಯೆಯನ್ನು ಮಾತನಾಡುತ್ತಿರುವಿರಿ. ಇದು ಬ್ರಾಹ್ಮಣರೊಂದಿಗೆ ಮಾತನಾಡುತ್ತಿದ್ದ ಬುದ್ಧನ ಸುಂದರ ಉಪಮಾನವನ್ನು ಹೋಲುವುದು. ಬ್ರಾಹ್ಮಣರು ಬ್ರಹ್ಮನ ವಿಚಾರವನ್ನು ಚರ್ಚಿಸುತ್ತಾ ಬಂದರು. ಬುದ್ಧ, ನೀವು ಬ್ರಹ್ಮನನ್ನು ಕಂಡಿರುವಿರಾ ಎಂದು ಕೇಳಿದನು. ಅವರು ಇಲ್ಲ ಎಂದರು. ನಿಮ್ಮ ತಂದೆ ಆತನನ್ನು ನೋಡಿದ್ದಾನೋ ಎಂದು ಬುದ್ಧ ಮತ್ತೆ ಅವರನ್ನು ಕೇಳಿದ. ಇಲ್ಲ, ಅವನೂ ನೋಡಿಲ್ಲ ಎಂದ ಬ್ರಾಹ್ಮಣ. ನಿಮ್ಮ ತಾತ ನೋಡಿದ್ದಾನೋ ಎಂದು ಬುದ್ಧ ಕೇಳಿದ. ಇಲ್ಲ, ಅವನೂ ನೋಡಿರುವಂತೆ ಕಾಣುವುದಿಲ್ಲ ಎಂದು ಬ್ರಾಹ್ಮಣ ಉತ್ತರಿಸಿದ. ಆಗ ಬುದ್ಧ, ನನ್ನ ಸ್ನೇಹಿತರೆ, ಯಾರನ್ನು ನೀವು ನಿಮ್ಮ ತಂದೆ, ನಿಮ್ಮ ತಾತ ಯಾರೂ ನೋಡಿಲ್ಲವೋ ಅವನ ವಿಚಾರ ವಾದ ಮಾಡುತ್ತಾ ಒಬ್ಬರು ಮತ್ತೊಬ್ಬರನ್ನು ಮೂದಲಿಸುತ್ತಿರುವಿರಲ್ಲ ಎಂದನು. ಇಡೀ ಜಗತ್ತು ವರ್ತಿಸುತ್ತಿರುವುದೇ ಹೀಗೆ.